The young Advait is standing outside the precincts of the sanctum sanctorum of a temple when Rajanna accosts him. Sir, why you are doing like this, sir? I am seeing you from that time only. You are not entering the Garbhagudi. Want to go home with just Gopura Darshana, is it? What do you mean, GoPro? ಗೋಪುರ ಅಲ್ಲ ಮುಂಡೆದೆ, ಗೋಪುರ. ಟ್ರಯಾಂಗಲ್ ಇನ್ ಫ್ರಂಟ್ ಆಫ್ ಟೆಂಪಲ್. ಒಳಗೆ ಹೋಗ್ಬೇಕು. ಇಲ್ಲೇ ನಿಂತ್ರೆ ಏನ್ ಸುಖ? ಒಳಗ್ ಹೋಗ್ಬೇಕು ಅಂತೇನಿಲ್ಲ. ಐ ಕ್ಯಾನ್ ಫೀಲ್ ದ ವೈಬ್ರೇಷನ್ಸ್ ರೈಟ್ ಹಿಯರ್. ಓ, ವೈಬ್ರೇಷನ್ ಪಾರ್ಟಿನಾ? ಬೈಸ್ಕೋತಾನೆ ಮಗ. ಮೊನ್ನೆ ತಾನೇ ಗುರುಗಳ ಹತ್ರ ಆ ಮೆಡಿಟೇಷನ್ ಪಾರ್ಟಿನ ಕರ್ಕೊಂಡು ಹೋಗಿ ನಾನೇ ಬೈಸ್ಕೊಂಡೆ. ಅವನ ಪಾಪ ಏನೋ ವೇದದಲ್ಲಿ ಕರೆಂಟ್ ಇದೆ ಅಂತ 10 ವರ್ಷ ರಿಸರ್ಚ್ ಮಾಡಿ ಗುರುಗಳು ಕೊಟ್ಟು ಶಾಕ್ ತಡ್ಕೊಳಕ್ಕಾಗಲಿಲ್ಲ. ಆದರೆ ಏನು ಮಾಡೋದು, ಕಸ್ಟಮರ್ಸ್ ಬೇಕಲ್ಲ ಆಶ್ರಮಕ್ಕೆ, ನಾನೇ ತರಬೇಕು. ನನ್ನ ಕರ್ಮ. ಸರ್ಕಾರ ಆಶ್ರಮ ಭಾಗ್ಯನೂ ನಿಲ್ಲಿಸ್ಬಿಟ್ರು. ಕಾವಿ ಭಾಗ್ಯ ಇನ್ನೂ ಶುರು ಮಾಡಿಲ್ಲ. ಎಲ್ಲಿಂದ ಬರಬೇಕು ದುಡ್ಡು? ಸರಿ, ಈ ಪೆಂಗನ್ ಏನಾದರೂ ಮಾಡಿ ಎತ್ತಾಕೊಂಡು ಹೋಗಬೇಕು. ಇಷ್ಟು ಹೊತ್ತು ಆ ಯುವಕನು ನಿಂತಲ್ಲೇ ವೈಬ್ರೇಷನ್ಸ್ ಫೀಲ್ ಮಾಡುತ್ತಾ ನಿಂತಿರುವನು. ಏನಪ್ಪ ಕುಮಾರ್ ಕಂಪನ? Excuse me? My name is Advait. Friends call me Ad. ಮಿಸ್ಟರ್ ಅದ್ವೈತ್ ಸರ್, ನೋಡಿ, ಯು ಹ್ಯಾವ್ ಕಮ್ ಟು ದ ವೆರಿ ರೈಟ್ ಪ್ಲೇಸ್. ನನ್ನ ಜೊತೆ ಬನ್ನಿ. ನಿಮ್ಮನ್ನ ದ ಫೋರ್ಮೋಸ್ಟ್ ಎಕ್ಸ್ಪರ್ಟ್ ಆನ್ ವೈಬ್ರೇಷನ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ. ನಮ್ಮ ಗುರುಗಳು ಶ್ರೀಮಾನ್ ಮಹಾಮೋಕ್ಷಪ್ರದಾತ, ಜಿಜ್ಞಾಸು ಸುರದೇನು, ಮುಮುಕ್ಷು ಕಲ್ಪವೃಕ್ಷು. ಅದು ಬಿಡಿ, ಅವ್ರ ಬಿರುದುಗಳನ್ನು ಹೇಳ್ತಾ ಇದ್ದರೆ ಹೋಗ್ತಾ ಇರುತ್ತೆ. ನಮ್ಮ ಗುರುಜಿ ಪಂಚಭೂತಾನಂದಜಿ, ಆಲ್ ಯುವರ್ ಡೌಟ್ಸ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ವಿಲ್ ಬಿ ಕ್ಲಿಯರ್ಡ್. But ನಂಗ್ ಏನು ಡೌಟ್ಸ್ ಇಲ್ಲ. I don't have any doubts. ಸಿ, ಯು ಆರ್ ಡೌಟಿಂಗ್ ಮೈ ವರ್ಡ್ಸ್. No, I don't doubt your words. ಹಾಗಾದರೆ ಬನ್ನಿ ನನ್ನ ಜೊತೆ ನಮ್ಮ ಗುರುಗಳ ಹತ್ರ. No, I'm not religious. I'm spiritual. ನಂಗೆ ಸ್ವಾಮಿಗಳು ಎಲ್ಲ ಆಗಲ್ಲ. I'm not a ಕಾವಿ ಬಟ್ಟೆ guy. ಅಯ್ಯೋ, ನಮ್ಮ ಗುರುಗಳು ಕಾವಿ ಬಟ್ಟೆ ಬಿಡಿ, ಬಟ್ಟೆನೇ ಹಾಕ್ಕೊಳ್ಳಲ್ಲ. ಇವತ್ತು ನಿಮ್ಮ ಪುಣ್ಯ ಏನೋ ಒಂದು ಹಾಕ್ಕೊಂಡಿದ್ದಾರೆ. ಬೇಗ ಹೋಗಿ ನೋಡ್ಕೊಂಬಂದ್ಬಿಡೋಣ. To be honest, I don't feel very comfortable with this. ಏನ್ರಿ ನೀವು? ನಿಮ್ಮನ್ನು ನೋಡಿದ್ರೆ HK-TET ಥರ ಕಾಣ್ತೀರಾ. ಮೈಂಡು ಬಾಡಿ ಎಲ್ಲ ಓಪನ್, ಮೈಂಡು ಓಪನ್ ಇರಬೇಕು. ವಾಟ್ ಯು ಲೂಸ್ ಬೈ ಟಾಕಿಂಗ್ 5 minutes ಟು ಗುರುಜಿ? ಗರ್ಲ್ ಫ್ರೆಂಡ್ಸ್ ಜೊತೆ ಗಂಟೆಗಟ್ಟಲೆ ಮಾತಾಡ್ತೀರಾ. ಗುರುಗಳ ಜೊತೆ 5 ನಿಮಿಷ ಮಾತಾಡೋಕ್ಕೆ ಗಂಟೇನು ಹೋಗುತ್ತೆ? ನಂಗ್ I don't have time. ಗುರುಗಳ ಜೊತೆ ಮಾತಾಡ್ತಿದ್ರೆ ಟೈಮ್ ಏನೋ, ಪ್ರಾಣ ಹೋಗೋದು ಗೊತ್ತಾಗಲ್ಲ. ಸುಮ್ಮನೆ ಬನ್ನಿ. We are now in the sacred abode of Guruji, Panchabhutanandaji, 96/225, 140th Cross, Vontikoppal. 7th house on the left. Many have found enlightenment and liberation here. Guruji is seated on a plastic blue lotus chair. He is deeply engaged in reading the first edition of Vedanta, The Science of Reality by K. Krishnaswamy Iyer, printed on 17th April 1930, opposite Girls High School, Gindi, Madras. ಮಿಸ್ಟರ್ ಅದ್ವೈತ್ ಸರ್, ನೀವು 2 minutes ಇಲ್ಲ ವರಾಂಡದಲ್ಲಿ ವೆಯ್ಟ್ ಮಾಡಿ. ಗುರುಜಿ ಅಧ್ಯಯನ ಮುಗಿಸಿ ಮಾತಾಡ್ತಾರೆ. ಬರೆದ್ರೆ ಹೀಗೆ ಬರೀಬೇಕು. ರಿಲಿಜಿಯಸ್ ಲೈಫ್. ವೆನ್ ಒನ್ಸ್ ದಿ ಮೆಟಾಫಿಸಿಕಲ್ ಟ್ರೂತ್ ಇಸ್ ಅಕ್ನಾಲೆಜ್ಡ್, ದೀಸ್ ಆರ್ ಸೀನ್ ಟು ಪೊಸೆಸ್ ದಿ ಹೈಯೆಸ್ಟ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್. ಗುರುಗಳೇ, ಥತ್ ನಿನ್ನ ಮನೆ ಹಾಳಾಗ. ಇವತ್ತು ಯಾರನ್ನ ಕರ್ಕೊಂಬಂದಿದೆಯೋ, ಒಂಥರ ಪಬ್ಲಿಕ್ ಟಾಯ್ಲೆಟ್ ಆಗಿಬಿಟ್ಟಿದೆ ಈ ಜಾಗ. ಎಲ್ಲರೂ ಬಿಟ್ಟಿಗೆ ಬಂದು ಹೋಗ್ತಾರೆ. ಅಲ್ಲಾದರೂ ಉಚ್ಚೆ ಹುಯ್ಯಕ್ಕೆ ₹1 ಆದರೂ ಕೊಟ್ಟು ಹೋಗ್ತಾರೆ. ಅದಕ್ಕೆ ಗುರುಗಳೇ 1000 ರೂಪಾಯಿ ಕೊಡುವಂಥವ್ರನ್ನ ಕರ್ಕೊಂಡು ಬಂದಿದ್ದೀನಿ. ವೈಬ್ರೇಷನ್ಸ್ ಪಾರ್ಟಿ, ರಿಲಿಜಿಯಸ್ ಅಲ್ಲ ಸ್ಪಿರಿಚುವಲ್ಲು ಅಂತಿದ್ದ. ನೀವು ಕೋಪ ಮಾಡ್ಕೊಳ್ದೆ ನಿಧಾನವಾಗಿ ಏನೋ ಸ್ವಲ್ಪ ಬೌದ್ಧಿಕ್ ಕೊಡಿ ಅವ್ರಿಗೆ. ಆರ್ತಿಕ್ ನಾನು ನೋಡ್ಕೋತೀನಿ. ಮಿಸ್ಟರ್ ಅದ್ವೈತ್ ಸರ್, ಬನ್ನಿ ಒಳಗೆ. ಗುರುಗಳು ವಿಲ್ ಅಡ್ರೆಸ್ ಯು. ಹಾಯ್. ಕೂತ್ಕೊಳ್ಳಿಪ್ಪ. ನಿಮಗೆ ಸ್ಪಿರಿಚುವಾಲಿಟಿನಲ್ಲಿ ಆಸಕ್ತಿ ಅಂತಲ್ಲ. ಈ ಪುಸ್ತಕ ಓದಿದ್ದೀರಾ? ಸ್ಪಿರಿಚುವಾಲಿಟಿ ಅಂದರೆ ಇದು ಅವಸ್ಥಾತ್ರಯ. ನೋಡಿ ಹೇಗೆ ಬರೀತಾರೆ ನಮ್ಮ ಕೆ. ಕೃಷ್ಣಸ್ವಾಮಿ ಅಯ್ಯರು. ಜಸ್ಟ್ ಯು ಸಿ ದಿಸ್. ರಿಲಿಜಿಯಸ್ ಲೈಫ್, ವೆನ್ ಒನ್ಸ್ ದಿ ಮೆಟಾಫಿಸಿಕಲ್ ಟ್ರೂತ್ ಇಸ್ ಅಕ್ನಾಲೆಜ್ಡ್, these are seen to possess the highest spiritual significance. ವಂಡರ್ಫುಲ್. ಒಂದು ಹೇಳ್ತೀನಿ, ಸುಮ್ಮನೆ ನಾಟ್ ರಿಲಿಜಿಯಸ್ಸು ಅಂತ ಜಪ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲಪ್ಪ. ದಿಸ್ ಈಸ್ ದ ರಿಯಲ್ ಸ್ಪಿರಿಚುವಾಲಿಟಿ. ಇದು ಯಾರು ಬರೆದಿರೋದು ಗೊತ್ತಾ? ನಮ್ಮ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿಗಳಿಗೆ ಗುರುಗಳು.
K.A. Krishnaswamy Iyer. Actually, I'm not into books. I just want to live in the moment. People pass through time, but time passes through me. I just want to experience life. ಮಾತಾಡೋದು ಸುಲಭ, ನಿಮ್ದೇನು ಎಕ್ಸ್ಪೀರಿಯನ್ಸು? I did my BTech from REC Warangal. ಅದೇನು ವಾರಾಂಗನೇನ? ವಾರಾಂಗಲ್ ಅಂತೆ, ವರಂಗಲ್ ಅದು. ವರಂಗಲ್ ಏಕಶಿಲಾ ನಗರಿ, ಒಂದೇ ಕಲ್ಲು ಅಂತ ಅದರ ಅರ್ಥ. Well, you can have your versions. Anyway, then I did my master's from Caltech and worked with Steve Jobs. ಅಯ್ಯೋ, ಈ ಜಾಬ್ಸು ಗೇಟ್ಸು ಇಟ್ಕೊಂಡು ನಾನೇನಪ್ಪ ಮಾಡಲಿ? ಇಟ್ ಈಸ್ ನಾಟ್ ವಾಟ್ ಯು ಡೂ ಫಾರ್ ಅ ಲಿವಿಂಗ್ ಯಂಗ್ ಮ್ಯಾನ್, ವಾಟ್ ಡು ಯು ಡೂ ಫಾರ್ ಲೈಫ್? ಇದನ್ನು ಮೊದಲು ಹೇಳು. ಒಂದಾದರೂ ಹವ್ಯಾಸ ಇದೆಯೇ? Oh, Nang Havyas andre, I love going to temples to catch the vibrations there. ಏನ್ ಬಸ್ಸಾ ಅಥವಾ ಕ್ರಿಕೆಟ್ ಬಾಲ್ ಅದು ಕ್ಯಾಚ್ ಮಾಡಕ್ಕೆ? ವೈಬ್ರೇಷನ್ಸ್ ಅಂತೆ, ವೈಬ್ರೇಷನ್ಸ್ ಎಲ್ಲ ಭ್ರಮೆ. ಗುರುಗಳೇ ಇರ್ಲಿ ಬಿಡಿ, ಅವ್ರದ್ದೇನೋ ವೈಬ್ರೇಟ್ ಆಯ್ತು, ಹೋಗ್ಲಿ ಬಿಡಿ. ಅವ್ರವ್ರ ಅನುಭವ ಅವ್ರವ್ರಿಗೆ ಅಂತ ನೀವೇ ಹೇಳ್ತಿರ್ತೀರಲ್ಲ ಭಾಷಣಗಳಲ್ಲಿ. ಅವ್ರ ಅನುಭವ ಅವ್ರು ಇಟ್ಕೊಂಡು ಸಾಯ್ಲಿ, ನಮಗೆ ಯಾಕೆ ಹೇಳಿ ಸಾಯಿಸ್ಬೇಕು? Guruji, you said ಸಾಯಿಸ್ಬೇಕು. Death is an important topic for philosophers, ಅಲ್ವಾ? ನಿಮಗೆ ಡೆತ್ ಅಂದರೆ ಸ್ಕೇರ್ ಆಗತ್ತಾ? ಇದು ಪ್ರಫೌಂಡ್ ಕ್ವೆಶ್ಚನ್. ಪ್ರೊಫೆಸರ್ ಎಂ ಹಿರಿಯಣ್ಣ ಹೇಳ್ತಾರಲ್ಲಪ್ಪ, ಎಷ್ಟೋ ದರ್ಶನಗಳು ದೇ ಇನ್ಸಿಸ್ಟ್ ದಟ್ ಸ್ಪಿರಿಚುವಲ್ ಫ್ರೀಡಮ್ ವಿಲ್ ನಾಟ್ ಆಕ್ಚುಲಿ ಬಿ ಅಟೈನ್ಡ್ ಅಂಟಿಲ್ ಆಫ್ಟರ್ ಫಿಸಿಕಲ್ ಡೆತ್. ಈ ವಾಕ್ಯ ತುಣುಕು ಬರೋರು ದ ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್ನಲ್ಲಿ ಫಿಲಾಸಫಿ ಆಫ್ ವ್ಯಾಲ್ಯೂಸ್ ಎಂಬ ಲೇಖನದಲ್ಲಿ ಫಸ್ಟ್ ಪಬ್ಲಿಷ್ ಇನ್ 1952 ಬೈ ಕಾವ್ಯಾಲಯ ಪಬ್ಲಿಕೇಶನ್ಸ್, ಮೈಸೂರು. ಅದಕ್ಕೆ ನಾನು ಐ ವೆಲ್ಕಮ್ ಡೆತ್, ಆದರೆ ಜಿಜಿವಿಷೆ ಅನ್ನೋದಿದೆಯಲ್ಲ. What does GGV say? And who is GGV? Do you mean GV Gundappa? ಜಿಜಿವಿ ಅಲ್ವೋ ಮುಂಡೆದೆ, ಜಿಜಿವಿಷೆ ಬದುಕಬೇಕು ಅನ್ನೋ ಆಸೆ. means desire to live long, forever if possible. You see, man is a bundle of desires. ಅವನಿಗೆ ಒಂದೇ ಚಿಂತೆ, ಹೌ ಟು ಮ್ಯಾಕ್ಸಿಮೈಸ್ ಫಿಸಿಕಲ್ ಪ್ಲೆಜರ್, ದೇಹ ಸೌಖ್ಯ. Hey, by the way, can I vape here? ಅಯ್ಯೋ, ವೇಪ್ ಅಲ್ಲಪ್ಪ, ಅದು ವಪುಹು. ಸಂಸ್ಕೃತದಲ್ಲಿ ವಪುಹು ಅಂದರೆ ದೇಹ, ಮೈ, ಶರೀರ, ಬಾಡಿ. ಅಲ್ಲ ಗುರುಗಳೇ, ಅವರು ವೇಪ್ ಅಂದರೆ ಈ ಕಾಲದ ಸಿಗರೇಟ್ ಇಲ್ಲಿ ಸೇದ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅಯ್ಯಯ್ಯೋ, ಯಾಕಪ್ಪ ಈ ಚಟಗಳು? ಯು ಮಸ್ಟ್ ರೆಸ್ಪೆಕ್ಟ್ ಯುವರ್ ಬಾಡಿ. ಮಹಾಕವಿ ಹೇಳಿಲ್ವೇ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ದೇಹ ಇಲ್ಲದೆ ಧರ್ಮ ಹೇಗೆ ಸಾಧಿಸೋದು? ದೇಹ ಬಹಳ ಮುಖ್ಯ ಅಲ್ವೇನಪ್ಪ? Come on bro, chill. After all, it's body. ಈ ಥರ ವಿತಂಡವಾದ ಮಾಡೋದ್ರಿಂದ ನರಕ ಸಿಗತ್ತೆ ವಿನಃ ಮೋಕ್ಷ ಅಂತೂ ಸಿಗಲ್ಲ. ನೋಡಿ ಮಿಸ್ಟರ್ ಅದ್ವೈತ್ ಸರ್, ನೀವು ಹೇಳೋದು ಕರೆಕ್ಟು, ಬಟ್ ಯು ಸ್ಪೆಂಡ್ 2 days ವಿತ್ ಗುರುಜಿ. ಹಿ ವಿಲ್ ಶೋ ಯು ದ ಫೋರ್ಮೋಸ್ಟ್ ವೈಬ್ರೇಷನ್ಸ್. ಯು ವಿಲ್ ಇಮ್ಮಿಡಿಯೇಟ್ಲಿ ಗೆಟ್ ಇನ್ನರ್ ಪೀಸ್. ರಿಜಿಸ್ಟ್ರೇಷನ್ ಒಂದು ಮಾಡ್ಕೊಂಬಿಡೋಣ ಗುರುಜಿ. Can we get to the fine print please? What's it going to cost me? ನೋಡಿ, ನೀವು ಒಂದು ನಿಮಿಷ ಇರಿ ಗುರುಗಳೇ, ನಾನು ಇವ್ರಿಗೆಲ್ಲ ಡೀಟೇಲ್ಡಾಗಿ ತಿಳಿಸ್ತೀನಿ. ಪ್ಲೀಸ್ ಮಿಸ್ಟರ್ ಅದ್ವೈತ್ ಸರ್, ಇಟ್ ಈಸ್ ಎ ವೆರಿ ಸಿಂಪಲ್ ಪಾಲಿಸಿ. 2 days 1 night ಪ್ಯಾಕೇಜ್, ಬ್ರೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ವಿತ್ ಲಂಚ್ ಆ್ಯಂಡ್ ಡಿನ್ನರ್. ಅದನ್ನು ಬ್ರೆಡ್ಡಲ್ಲೇ ತಿನ್ಬೋದು ಬೇಕಾದರೆ, ಬಟ್ ವಿ ಆಲ್ಸೋ ಹ್ಯಾವ್ ಅ AC ಡೈನಿಂಗ್ ಹಾಲ್. ದೆನ್ ಆಫ್ ಕೋರ್ಸ್ ಆಲ್ ಫೆಸಿಲಿಟೀಸ್ ಲೈಕ್ ವಿಫಿ, ಬ್ಲೂಟೂತ್, ಎಕ್ಸ್ರೇ, MRI ಎಲ್ಲ ಇದೆ. ಅಡ್ವಾನ್ಸು 500, ಬ್ಯಾಲೆನ್ಸ್ 99,500 ಆಮೇಲೆ ಕೊಡ್ಬೋದು. GST ಸಪ್ರೇಟು, ಅದನ್ನು ನೀವೇ ಹೋಗಿ ಗೌರ್ಮೆಂಟ್ಗೆ ಕೊಟ್ಬಿಡಿ. 10 rupees ನಿಮಗೆ ಅಂತ ಡಿಸ್ಕೌಂಟ್ ಕೊಟ್ಟಿದ್ದೀವಿ, ಸ್ಪೆಷಲ್ ಆಫರು. ಗುರುದಕ್ಷಿಣೆ ಕ್ಯಾಶಲ್ಲಿ ಕೊಡೋದು ಶ್ರೇಷ್ಠ. 500 rupees advance? Isn't that too little? ಒಬ್ಬೊಬ್ಬ ಅಷ್ಟು ಸಾಹುಕಾರನ ನೀನು? 500 ರೂಪಾಯಿ ಅಂದರೆ ಕಸ ಆಗೋಯ್ತಾ ನಿಮ್ಮ ಜನ್ರೇಷನ್ಗೆ? ನನ್ನ ಫಸ್ಟ್ ಸ್ಯಾಲರಿ ಎಷ್ಟಿತ್ತು ಗೊತ್ತಾ? ವರ್ಷಕ್ಕೆ 500 ರೂಪಾಯಿ ಬಂದರೆ ಆ ಕಾಲದಲ್ಲಿ ದೊಡ್ಡ ಸಾಹುಕಾರರು. 4 ಸೇರು ಅಕ್ಕಿಗೆ 1 ಕಾಸು, 10 ತೆಂಗಿನಕಾಯಿಗೆ 3 ಮಕ್ಕಳು. ಪೇಟೆಯಿಂದ ಜಯನಗರಕ್ಕೆ ಹೋಗಬೇಕು ಅಂದರೆ ದೂರ ದೇಶ ಅಂತ ಹೇಳೋರು. ವಾರಗಟ್ಟಲೆ ಪ್ರಯಾಣ, ಶಿಪ್ನಲ್ಲಿ ಹೋಗಬೇಕಾಗಿರೋ ಕಾಲ ಅದು. ಗುರುಗಳೇ, ಫ್ಲ್ಯಾಶ್ ಬ್ಯಾಕ್ ಟೇಪ್ಸ್ ಎಲ್ಲ ಮಿಕ್ಸಪ್ ಆಗಿರೋ ಹಾಗಿದೆ. ನೀನು ಸುಮ್ಮನೆ ಮಗನೇ, ಯಾಕೆ ಬೇಕು ನಿಂಗೆ ಇಷ್ಟು ದುಡ್ಡು?
ಮೋಕ್ಷ ಕೊಡಿಸ್ತಿರೋರು ನಾನು ಇಲ್ಲಿ. ಲೋ ಚಾರುವಾಕ, ಕೇಳೋ ಇಲ್ಲಿ. Actually, I'm Advait Gurugule. You can call me Ad. ಸತ್ರು ಕರೆಯಲ್ಲ. ಏನ್ ಮನೇಲಿ ಚಿನ್ನದ ಗಣಿ ಇದೆಯಾ? ಹಿತ್ತಲ ಮರದಲ್ಲಿ 500 ರೂಪಾಯಿ ನೋಟ್ಗಳು ಬೆಳೆಸಿದ್ಯಾ? ಹುಚ್ಚಾಪಟ್ಟೆ ದುಡ್ಡು ಕೇಳ್ತಾನೆ ಇವನು ಅಂತ ನೀನ್ ಕೊಡಕ್ ಸಿದ್ಧ ಆಗ್ಬಿಟ್ಟಿಯಲ್ಲ, ಸ್ಟೂಪಿಡ್. ದಟ್ಸ್ ಆಲ್ಸೋ ಗುಡ್ ಪಾಯಿಂಟ್ ಗುರುಗಳೇ. ನಮ್ಮದು ಅಡ್ವಾನ್ಸು ಸಖತ್ ಅಫೋರ್ಡಬಲ್ಲು. ನೀವು ಬಾಕಿ ದುಡ್ಡು ಕೊಡ್ತೀರಾ ಅಂತ ಏನು ಗ್ಯಾರಂಟಿ ಮಿಸ್ಟರ್ ಅದ್ವೈತ್? ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನೋ? ಕೋವಿಡ್ಗೆ ಮುಂಚೆ ಪ್ಲೇ ಬಾಯ್ ಮ್ಯಾಗ್ಝೀನ್ದು ಐ ಬಾಟ್ 50,000 ಶೇರ್ಸ್. ಆಮೇಲೆ ಕೋವಿಡ್ ಬಂತು, ಎಲ್ಲರೂ ಪ್ಲೇ ಬಾಯ್ ಓದಕ್ಕೆ ಶುರು ಮಾಡಿದ್ರು, ಫಾರ್ ದಿ ಆರ್ಟಿಕಲ್ಸ್ ಆಫ್ ಕೋರ್ಸ್. ಅದರಿಂದ ನಾನು ದುಡ್ಡಲ್ಲಿ ಈಜೋ ಥರ ಅದೇ. ಒಂದು ಪೆಂಟ್ ಹೌಸ್ ಕೊಂಡ್ಕೊಂಡೆ, ದುಡ್ಡು ಸ್ಟೋರ್ ಮಾಡಬೇಕಲ್ಲ ಅದಕ್ಕೆ. ಸೊ ಐ ಬಿಕೇಮ್ ನೋನ್ ಆಸ್ ಅ ಹಸ್ಲರ್. ಬಿಲಿಯನೇರ್ ಆದಮೇಲೆ ಅಲ್ಲಿ US ಅಲ್ಲಿರೋಕ್ಕಿಂತ ಇಂಡಿಯಾಗೆ ಬಂದರೆ ಇಲ್ಲಿ ಇನ್ಸ್ಟೆಂಟ್ಲಿ 87.5 ಬಿಲಿಯನೇರ್ ಆಗ್ಬೋದು ಅಲ್ವಾ? ಸೊ ಐ ಕೇಮ್ ಟು ಇಂಡಿಯಾ ಆಲ್ಸೋ ಟು ಎಕ್ಸ್ಪ್ಲೋರ್ ಮೈ ಸ್ಪಿರಿಚುವಲ್ ಸೈಡ್. ಕರೆಕ್ಟಾಗಿ ಕೋವಿಡ್ ಮುಂಚೆ ಪೋಲಿ ಪುಸ್ತಕದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಗೆ ಸರ್ ಗೊತ್ತಾಯ್ತು? ಏನೋ ಪ್ರೇರಣೆ ಆಯಿತು. ಹೊನ್ನು ಹೆಣ್ಣು ಮಣ್ಣು ಹೆಂಡ, ಇಂಥದ್ದೇ ನಿಮ್ದೆಲ್ಲ ಚರ್ಚೆಗಳು. ರಾಜ, ನಿನ್ನಂಥ ಧನ ಪಿಶಾಚಿಗೆ ಇಲ್ಲಿ ಜಾಗ ಇಲ್ಲ. ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. Guruji, why don't you show me the place? Let's have a tour of the facilities. ಅಯ್ಯೋ, ಆ ತರಲೆ ಮುಂಡೆದ್ ಏನೋ ಬಾಯಿಗೆ ಬಂದಿದ್ದು ಬೊಗಳಿದಾನೆ. ಎಕ್ಸ್ರೇ MRI ಇಟ್ಕೊಂಡು ನಾವು ಯಾವ ಆಸ್ಪತ್ರೆ ನಡೆಸ್ಬೇಕಪ್ಪ? AC ಡೈನಿಂಗ್ ಹಾಲ್ ಎಲ್ಲ ಬೊಗಳೆ. ಊಟ ಮಾಡಬೇಕಾದ್ರೆ ಆ ಫ್ರಿಡ್ಜ್ ಬಾಗಿಲನ್ನು ತೆಗೆದಿರ್ತಾನೆ. ಬೆಡ್ಡು ಬ್ರೇಕ್ಫಾಸ್ಟ್ ಎಲ್ಲ ಒಂದೇ ಜಾಗ. ಅಡುಗೆ ಮನೆ ಪಕ್ಕ ಬಂದು ಹಾಸಿಗೆ ಹಾಕಿರುತ್ತೆ. ಇದಕ್ಕೆ ಲಕ್ಷಗಟ್ಟಲೆ ಸುರಿಯೋದು ಯಾವ ದೇವ್ರಿಗೆ ಪ್ರೀತಿ? ಈ ಕಾಲದ ಹುಡುಗರಿಗೆ ಏನೇನು ಜವಾಬ್ದಾರಿನೇ ಇಲ್ಲ. ದುಡ್ಡು ಮಾಡಿದ್ಯಾ ಅಂತ ನಿನಗೆ ಅಹಂಕಾರ. Hey, this is the Devru Mane alva. It's amazing. Look at that mantapa. I feel a deep vibration here. Oh, I love the vibration here. ಯಾವ ಭೂಕಂಪ ಬಂದಿದೆ ಅಂತ ಹೀಗೆ ಹಾರಾಡ್ತಿದ್ಯಾ? ಎಲ್ಲಿದೆ ವೈಬ್ರೇಷನ್ಸ್? ಆ ಮಂಟಪದಲ್ಲಿದೆಯಾ, ಗಂಟೆಯಲ್ಲಿದೆಯಾ, ಗೋಡೆಯಲ್ಲಿದೆಯಾ, ಕಂಬದಲ್ಲಿದೆಯಾ? ತೋರ್ಸು. Don't think, just feel. Close your eyes and you will feel it. ಯು ಕ್ಲೋಸ್ ಯುವರ್ ಮೌತ್, ಇಡಿಯಟ್. ವೈಬ್ರೇಷನ್ಸ್ ಅಂತ ನನ್ನ ಪಿಂಡ. ಮೂಢನಂಬಿಕೆಗಳಿಂದಲೇ ನಮ್ಮ ಧರ್ಮಕ್ಕೆ ಚ್ಯುತಿ ಆಗ್ತಿರೋದು. ಈ ಥರ ಬೋಗಸ್ ವಿಷಯಗಳು ಹಿಡ್ಕೊಳ್ಳೋ ಬದಲು ಪುಸ್ತಕ ಹಿಡ್ಕೊಳ್ಳೋ. I'm not joking, Gurugule. This place has potential. I can help you take this to the next level. Scale up madana. Sakkat vibrations ide. I'll be happy to invest a couple of million to dress it up a little. ಎಷ್ಟೋ ಜನ ಪಾಪ ವೆಸ್ಟ್ನಲ್ಲಿ ಸ್ಪಿರಿಚುವಲಿ ಇಂಪಾವರಿಷ್ಡ್ ಆಗಿದ್ದಾರೆ. ಅವ್ರಿಗೆ ಒಂದೇ ಒಂದು ಒಳ್ಳೆ ಸೊಲ್ಯೂಷನ್ ಕೊಡ್ಬೋದು. ಸ್ಪಿರಿಚುವಾಲಿಟಿ ಎನಿ ಟೈಮ್ ಎನಿವೇರ್ ಅಂತ ಒಂದು ಆ್ಯಪ್ ಮಾಡ್ಬಿಡೋಣ. ನನಗೆ ಎಷ್ಟು ಕೋಪ ಬರ್ತಿದೆ ಅಂದರೆ, ನಿಮ್ಮಂಥವ್ರು ಕೋತಿ ತಾನ್ ಕೆಡದೆ ವನ ಕೆಡಿಸ್ತು ಅಂತ ಹೇಳ್ತಾರಲ್ಲ. ಯು ಜಸ್ಟ್ ಗೆಟ್ ಔಟ್, ಗೆಟ್ ಔಟ್. Hey, wait a minute. How about this, Gurugule? Let me make an offer you can't refuse. Let me hire you as the chief spirituality officer of this place. Did Guruji take this offer? Or did he say get out a third time? Did he too fall for the vices that he loathed? Or did he overcome the lure of lucre and successfully drive out Advait? Or did Advait, that is Ad, himself become a guru, earning fame as Ad Guru? These tantalizing possibilities are left as exercises to the listener. We are certain that the Dhwani Grahis will be the first to get the right answer. This sketch was written on July 21st, 2024, 1 p.m. opposite Girls High School on Google Meet.